ಹೊಲ ನಂದರ ಮನೆ ನಂದರ ಎಲ್ಲ ಸರ್ವಸ್ವ ನಿಂದಪ್ಪ. ನಾ ಕೂಡ ನಿನ್ನವನೇದಿನಿ ಬಂದಂತ ನಾನು ಕಡಿಮೆ ಮಾಡು ಪರಮಾತ್ಮ ಅಂತೇಳಿ ಯಾವ ಭಕ್ತಿ ಮಾಡ್ತಾನ ಹೌದಲ್ಲ ಸಾಕ್ಷಾತ್ಕಾರ ಆಕನಪ್ಪ. ಪರಮಾತ್ಮ ಸಾಕ್ಷಾತ್ಕಾರ ಆತನ. ಅದಕ್ಕೆ ಸಕಾಮ ನಿಷ್ಕಾಮ ಎರಡು ಭೇದ ಅದಾವ. ಎರಡು ಭೇದಗಳಾದವ. ಏನು ಮಾಡ್ತಕ್ಕಂಥ ವ್ಯವಹಾರ ಯಾವ್ದಪ್ಪ ಅಂದ್ರೆ ಕರ್ಮಕಾಂಡ. ಕರ್ಮಕಾಂಡ ಇದು ಆದ್ಮೇಲೆ ಉಪಾಸನಾ ಕಾಂಡ. ಉಪಾಸ ಕಾಂಡ ಆಮೇಲೆ ಜ್ಞಾನ ಕಾಂಡ. ಜ್ಞಾನ ಕಾಂಡ. ಅದಕ್ಕೆ ಈ ಉಪಾಸನಾ ಕಾಂಡದಾಗ ಮೊದಲ ದೇವ್ರನ್ನ ಕಾಣ್ಬೇಕಾಗೈತಿ. ಹೌದಲ್ರಿ ದೇವ್ರು ಯಾವಲ್ಲ ಅದನ್ನ ಅವ್ರ ಹುಡುಕಿಯಾರ ಕೂಡ್ಲಿ ಮತ್ತೆ ನೀವರ ತಿಳ್ಕೊಂಡಿರಿ. ಹೌದಲ್ರಿ ದೇವ್ರು ನೋಡುದು ಬೇಕಾಗಿಲ್ಲ ನಮಗೆ. ನೋಡುವುದು ಬೇಕಾಗಿಲ್ಲ. ಅದು ವಸ್ತು ಅಲ್ಲ. ಹೌದಲ್ಲ ನಿರ್ವಿಕಾರ ವಸ್ತು ಐತಿ. ಅದು ನಿರ್ವಿಕಾರ ನಿರಂಕಾರ ಸ್ವರೂಪದಲ್ಲಿ ಪರಮಾತ್ಮ ಅದಾನ. ನಿರ್ವಿಕಾರ ಆಕಾರ ಇಲ್ಲ. ಹೌದಲ್ಲ ಅವ್ರಿಗೆ ತಿಳ್ಕೊಳ್ಳೋದಲ್ಲ. ಅವ ಇಲ್ಲದೆ ನಾವು ಅಯ್ಯೋ ಇದ್ದಲ್ಲಿ ದೇವರಂತೂ ಇದ್ದೇ ಇರತಾನ. ಅಪ್ಪ ದೇವರಿದ್ದು ಇಲ್ಲದಂಗಾಗಿ ಸುಮ್ಮನ ಕುಂತಾನ. ಗುರುವೇ ದೇವರಿಗೆಂತೋ ನಡ್ಕೊಂಡವರಿಗೆ ಸಿಕ್ಕೇ ಸಿಗತಾನ. ದೇವರು ಸಿಕ್ಕ ಸಿಗಲೇ ಸಿಗದೆ ಇದ್ರು ಇರಲಿ ಪಾರ. ದೇವರ ಮೇಲೆ ಭಕ್ತಿ ನಮದೋ ಜನ್ಮ ಇರುತ್ತಾನ. ದೇವರ ಸಿಕ್ಕ ಸಿಗಲೇ ಸಿಗದೆ ಇದ್ರು ಇರಲಿ ಪಾರ. ದೇವರ ಮೇಲೆ ಭಕ್ತಿ ನಮದೋ ಜನ್ಮ ಇರುತ್ತಾನ. ದೇವ್ರಂದ್ರೆ ಘಟ್ ಮುಟ್ಟದಾನ. ದೇವರ ಮೇಲೆ ಭೋಜನ ಮಾಡೋ. ದೇವ್ರಿಗೆ ಹತ್ತು ಮಾತ ಐತ್ರಿ ಕಟ್ಟ ಕಡಿತಾನ. ಗುರುವೇ ದೇವರ ಮಾಡಿದ ಮಾತಿಗೆ ಮನುಜ ಸಾಕ್ಷಿ ಅಂತಾನ. ಅಪ್ಪ ದೇವರಂತೂ ಸರ್ವರಲ್ಲೇ ಸಾಕ್ಷಾಂತಿರತಾನ. ದೇವರಿಂದೆ ನಾವು ನೀವು ದೇವರ ಬಿಟ್ಟು ಗತಿ ಇಲ್ಲ. ಘರ್ತ್ಯಾರಿಗೆ ಗಂಡ ಎದ್ದಂಗ ದೇವರ ಇರತಾನ. ದೇವರಿಂದೆ ನಾವು ನೀವು ದೇವರ ಬಿಟ್ಟು ಗತಿ ಇಲ್ಲ. ಘರ್ತ್ಯಾರಿಗೆ ಗಂಡ ಎದ್ದಂಗ ದೇವರ ಇರತಾನ. ಘರ್ತ್ಯಾರಿಗೆ ಗಂಡ ದೇವ ಪತಿವರ್ತ್ಯಾರಿಗೆ ಪತಿ ಗಂಡ ದೇವ. ಬಂಡ ದೇವ ಭೂಮಿ ಗಂಡ ಮಳೆ ರಾಜಿದ್ದಾನ. ನಾವು ಕಂಡ ದೇವ್ರಿ ಕೈಯ ಮುದ್ರ ಹ್ಯಾಂಗ ಸಿಗತಾನ. ಇವ್ರ ಮುಂಡಿ ಪದರ ಗುಂಡಿಗೆ ಬಂತೋ ದೇವರ ನಗತಾನ. ಮುತ್ತೈದ ಕುಂಡಿ ಮ್ಯಾಗಿನ ಸೆರಗ ಮುಂಡಿ ಮೇಲೆ ಬಂದೈತಿ. ಈಗ ದಂಡಿ ತೊಂಡರ ಕಟ್ಟೋದಾಕ ಬಂದಾನ. ಮುತ್ತೈದ ಕುಂಡಿ ಮ್ಯಾಗಿನ ಸೆರಗ ಮುಂಡಿ ಮೇಲೆ ಬಂದೈತಿ. ಈಗ ದಂಡಿ ತೊಂಡರ ಕಟ್ಟೋದಾಕ ಬಂದಾನ. ಮರ್ತೆ ಲೋಕದವರಿಗೆಲ್ಲ ಒಬ್ಬನೇ ದೇವ ಒಬ್ಬನೇ ಗಂಡ. ಈ ಪ್ರತಿ ಗಂಡ ಬ್ಯಾರೆ ಅದಾನ ಸೂರ್ಯನಾರಾಯಣ. ಚಿಕ್ಕಿ ಗಂಡ ಚಂದ್ರಮದಾನ ಚಿಕ್ಕ ಮುತ್ತೈದ್ಯಾರ ಕೋಣ. ಇವರು ಮುತ್ತೈದ್ಯಾನ ಉಂಡ ಬಂದ್ರ ಹೋಗಿ ಅಲಿತಾನ. ಐದು ಮಂದಿ ಮುತ್ತೈದ್ಯಾರು ಒಂದೇ ಅಗಲ ಗುಂಡಿದಾರು. ಒಬ್ಬನೇ 5 ಮಂದಿನ ಶ್ರೀ ಕೃಷ್ಣ ಸತ್ಯಾನ. 5 ಮಂದಿ ಮುತ್ತೈದ್ಯಾರು ಒಂದೇ ಅಗಲ ಗುಂಡಿದಾರು. ಒಬ್ಬನೇ 5 ಮಂದಿನ ಶ್ರೀ
ಕೃಷ್ಣ ಸಲವ್ಯಾನ ಇಲ್ಲಿಗೆ ಬಂದದ ಈ ಮಾತ ಹತ್ತವಂತ ಘೋರತ ಮಾಡಿದರ ಅರ್ಥ ಹೇಳಂತೀನಿ ಹೆಣ್ಣ ಹಾಡಗೀಗ ಹೆಣ್ಣ ಹಾಡಗೀಗ ಹೇಳಂತೀನಿ ಹೆಣ್ಣ ಹಾಡಗೀಗ ಹೆಣ್ಣ ಇಲ್ಲಿಗೆ ಬಂದದ ಈ ಮಾತ ಹತ್ತವಂತ ಘೋರತ ಮಾಡಿದರ ಅರ್ಥ ಕೇಳಂತೀನಿ ಹೆಣ್ಣ ಹಾಡಕೀಗ ದೇವರಿಗೆ ಹೋದಾಗಿ ಮದ್ವಿ ಗಂಡ ದೇವರ ಸರಿ ದೇವರಿಗೆ ಬೇಡತೀರ ದೇವರಿದು ಹೋಗ್ತೀರ ಪಾತೆ ದೇವರೀಗ ಸುಳ್ಳ ಹೇಳ್ತೀರಿ ಮನೆ ದೇವರಿಗ ಮನ್ಯಾನ ದೇವರೀಗ ಸುಳ್ಳ ಹೇಳ್ತೀರಿ ಮನೆ ದೇವರಿಗ ಮನ್ಯಾನ ದೇವರೀಗ ಹಿಂಗಾಗಿ ಕೆಟ್ಟು ನಮ್ಮ ನಡಿ ಬದಲ ಬಿದು ನೋಡಿ ಕೂಸಗಳ ಸಿಡಿಯ ಕೆಟಾವ ಮೊಗಲ ಹಡಿಲಾರ್ದೆ ಸತ್ರು ಬಿಡಕ್ ಬೀಳ್ತು ಅಪಾರ ಬಗಲ ಅಡಿಲಾರ್ದೆ ಸತ್ರು ಬಿಡಕ್ ಬೀಳ್ತು ಅಪಾರ ಬಗಲ ನಡಿಯಂತೆ ನುಡಿ ಇಲ್ಲ ನುಡಿಯಂತೆ ನಡಿ ಇಲ್ಲ ನಡಿ ನುಡಿ ತಪ್ಪಿದ ಮೇಲೆ ದೇವರ ಏನ ಮಾಡ್ತಾನ ಅಪ್ಪ ದೇವರಿದ್ದು ಇಲ್ಲದಂಗಾಗಿ ಸುಮ್ಮನ ಕುಂತಾನ ಗುರುವೇ ದೇವರಿಗಂತೂ ನಡ್ಕೊಂಡವ್ರಿಗೆ ಶಿಕ್ಷೆ ಸಿಗ್ತಾನ ಅದಕ್ಕೆ ಯಾವ ಪ್ರಕಾರವಾಗಿ ಹೇಳ್ತಾ ಇದ್ದಾರ 10 ಮಂದಿ ದೈವಿಕಲ್ಲ ಕೈ ಮುಗಿದ ಹೇಳಿದ್ದೀನಿ ಅಂತ ಹೇಳಿದ್ರಿ. ಹೌದ್ರಿಪ್ಪ 10 ಮಂದಿ ಅದಕ್ಕೂ ಬೇಕಪ್ಪ ಅಂತಂದ್ರೆ ದೇವ್ರು ಕೇಳ್ಕೊಳಕೂ ಬೇಕು, ಹೇಳಕ್ ಬೇಕು. ಏನಾದ್ರು ತಕರಾರ ಆದ್ರೂ 4 ಮಂದಿ ಬೇಕು. 4 ಮಂದಿ ಬೇಕ್ರಿ. 4 ಮಂದಿ ಇಲ್ದೆ ಯಾವ್ದು ಕೆಲಸ ಆಗುದಿಲ್ಲ. ಹೌದು. ಅದಕ್ಕೆ ದೇವರಿಗೆ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಪ್ಪ ಅಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಾಗ್ತದ? ಈ ದೇವರ ಸುಖ ಒಂದು ಭಕ್ತಿ ಒಂದೇ ಕಾರಣ ಐತಿಪ್ಪ. ಏನು ದೇವ್ರು ಒಲಿಸ್ಬೇಕಾದ್ರ ಭಕ್ತಿ ಒಂದು ಕಾರಣ ಅದ. ಭಕ್ತಿ ಅಂದ್ರ 9 ಭಕ್ತಿಗಳದ ಒಂದೇ ಇಲ್ಲ, 9 ಭಕ್ತಿ ಅದಾವ್ರಿಪ್ಪ. ನಮ್ಮ ಮೀದ ಭಕ್ತಿ ಅಂತ ಹೌದು. ಇವಾಗ ಬಿಟ್ಟು ದೇವರಿಗೆ ಒಲಿಸೋಕಂತ ಭಕ್ತಿ ಒಂದು ಬೇರೆ ಐತಿ. ಮತ್ತ ಅದ ಯಾವ್ದ್ರಿಪ್ಪ? ಅದ್ರಲ್ಲಿ 2 ಭಕ್ತಿ ಬೇರೆ ಅದಾವ. ಅವು 2 ಭಕ್ತಿ ಬೇರೆ ಅದಾವ ಅಂತ ಹೇಳ್ತೀರಿ. ಅಂದ್ರೇನು? ಹಾ, ಸಕಾಮ್ಯ ನಿಷ್ಕಾಮ್ಯ ಅಂತ ಹೇಳಿ 2 ಅದಾವ. ಇವ ನಾವು ಇದ್ದ ಭಕ್ತಿ ಅಲ್ದೆ ಇವ್ 2 ಸಕಾಮಿ ನಿಷ್ಕಾಮಿ 2 ಅದಾವ. ಸಕಾಮದಿಂದ ಭಕ್ತಿ ಮಾಡಿದ್ರ ಏನಾಗ್ತದ? ಫಲ ಸಿಗತೈತಿ. ಸಕಾಮದಿಂದ ಭಕ್ತಿ ಮಾಡಿದ್ರ ಫಲ ಸಿಗತೈತಿ. ಫಲ ಸಿಗತೈತಿ. ಆದ್ರೆ ಪರಮಾತ್ಮ ಸಿಗಂಗಿಲ್ಲ. ಪರಮಾತ್ಮ ಸಿಗಂಗಿಲ್ಲ. ಯಾಕಂತಂದ್ರೆ ನಿಷ್ಕಾಮದಿಂದ ಭಕ್ತಿ ಮಾಡಿಯಪ್ಪ, ನನಗೇನು ಬೇಡ, ಇದು ಹೊಲ ನಂದರ, ಮನೆ ನಂದರ, ಎಲ್ಲ ಸರ್ವಸ್ಸು ನಿಂದಪ್ಪ, ನಾ ಕೂಡ ನಿನ್ನವನೇದಿನಿ, ಭಾವ ಬಂದಂತ ನಾನು ಕಡಿಮೆ ಮಾಡು ಪರಮಾತ್ಮ ಅಂತೇಳಿ ಯಾವ ಭಕ್ತಿ ಮಾಡ್ತಾನ ಹೌದಲ್ಲ ಸಾಕ್ಷಾತ್ಕಾರ ಆಕಣಪ್ಪ. ಪರಮಾತ್ಮ ಸಾಕ್ಷಾತ್ಕಾರ ಆತನ. ಅದಕ್ಕೆ ಸಕಾಮೆ ನಿಷ್ಕಾಮೆ 2 ಭೇದ ಅದಾವ. 2 ಭೇದಗಳದಾವ. ಏನು ಮಾಡ್ತಕ್ಕಂಥ ವ್ಯವಹಾರ ಯಾವ್ದಪ್ಪ ಅಂದ್ರೆ ಕರ್ಮಕಾಂಡ. ಕರ್ಮಕಾಂಡ ಇದು ಆದ್ಮೇಲೆ
ಉಪಾಸನಾ ಕಾಂಡ ಉಪವಾಸ ಕಾಂಡ ಆಮೇಲೆ ಜ್ಞಾನ ಕಾಂಡ ಜ್ಞಾನ ಕಾಂಡ ಅದಕ್ಕೆ ಈ ಉಪಾಸನಾ ಕಾಂಡದಾಗ ಮೊದಲ ದೇವ್ರನ್ನ ಕಾಣಬೇಕಾಗೈತಿ ಹೌದಲ್ರಿ ದೇವ್ರು ಯಾವಲ್ಲ ಅದನ್ನ ಅವ್ರ ಹುಡುಕಿಯಾರಿ ಕೂಡ್ಲಿ ಮತ್ತೆ ನೀವೇ ತಿಳ್ಕೊಂಡಿರಿ ಹೌದಲ್ರಿ ದೇವ್ರು ನೋಡೋದು ಬೇಕಾಗಿಲ್ಲ ನಮಗೆ ನೋಡುವುದು ಬೇಕಾಗಿಲ್ಲ ಅದು ವಸ್ತು ಅಲ್ಲ ಹೌದಲ್ಲ ನಿರ್ವಿಕಾರ ವಸ್ತು ಐತಿ ಅದು ನಿರ್ವಿಕಾರ ನಿರಂಕಾರ ಸ್ವರೂಪದಲ್ಲಿ ಪರಮಾತ್ಮ ಅದಾನ ನಿರ್ವಿಕಾರ ಆಕಾರ ಇಲ್ಲ ಹೌದಲ್ಲ ಅವ್ರಿಗೆ ತಿಳ್ಕೊಳ್ಳೋದಲ್ಲ ಅವ ಇಲ್ಲದೆ ನಾವು ಇಲ್ಲ ಇಲ್ಲ ಈಗ ಆಳ್ಬಿಟ್ಟದ ಇದು ಛತ್ತ ಯಾವ ಪ್ರಕಾರ ಅಳಿಗಾಡ್ತದ ನೋಡ್ರಿ ಹೌದಲ್ರಿ ಬಿಟ್ಟದ ಅಳಗಾಡ್ತದ ಗಾಳಿ ಕಾಣ್ತದ ಕಣ್ಣಿಗೆ ಹೌದಲ್ಲ ಕಾಣಂಗಿಲ್ಲ ಹೆಂಗ್ ಕಾಣ್ತದ ಅದು ಕಾಣಂಗಿಲ್ಲ ಅದೇ ಪ್ರಕಾರ ದೇವ್ರ ಅದನಿಪ್ಪ ಹೌದ್ರಿ ಅವನ ಆಜ್ಞೆ ವ್ಯತಿರಿಕ್ತ ಬಿಟ್ಟು ಒಂದು ತಪ್ಪಲು ಕೂಡ ಅಳಿಗಾಡಂಗಿಲ್ಲ ಅವನ ಆಜ್ಞೆ ಇಲ್ದ ಒಂದು ಹುಲ್ಲು ಕಡ್ಡಿ ಅಳಿಗಾಡಂಗಿಲ್ಲ ಅದಕ್ಕಾಗಿ ದೇವ್ರು ಅದಾನ ಅಂತೇಳಿ ಖಾತ್ರಿ ಮಾಡ್ಕೊಬೇಕಾಗೈತಿ ಅದಕ್ಕೇನ್ ಹೇಳ್ತಾರೆ ಕವಿಗಳು ಏನಂತಾರಪ್ಪ ಮರ್ತೆ ಲೋಕದವರಿಗೆಲ್ಲ ಒಬ್ಬನೇ ದೇವ ಒಬ್ಬನೇ ಗಂಡ ಈ ಪೃಥ್ವಿ ಗಂಡ ಬ್ಯಾರೆ ಅದಾನ ಸೂರ್ಯನಾರಾಯಣ ಅಂತ ಹೇಳ್ತಾರ ಬರೋಬ್ಬರಿ ಐತಲ್ಲ ಚಿಕ್ಕಿ ಗಂಡ ಚಂದ್ರಮದಾನ ಚಿಕ್ಕ ಮುತ್ತೈದೆಯರ ಕೋನ ಅವರಿಗೆ ಗುಣ ಇವರಿಗಿಲ್ಲ ಇವ್ರಿಗೆಲ್ಲ ಚಿಕ್ಕ ಮುತ್ತದಿರು ಚಿಕ್ಕ ಮುತ್ತೈದೆಯರ ಕೋನ ಅವ್ರು ಮುತ್ತೈದೆನ ಉಂಡ ಬಂದ್ರ ಹೋಗಿ ಅಲ್ಲಿ ತನ ಅಂತ ಹೇಳ್ತಾರ ನೋಡುನು ಇವ್ರು ಹೆಂಗ್ ಹೇಳ್ತಾರೆ ಎದ್ದು ಕೂಡ್ಲೆ ನೋಡೋಣ ಏ ದೇವ್ರಿಗಂತೂ ಹೆಣ್ಣು ಗಂಡು ಕೇಳುದ ತಾಗಿ ಕೋತೀರಿ ಬಾಯಿ ಮಾಡಿ ಬಾಟ ರಂಗ ಭಂಡ ಮಾಡಬ್ಯಾಡ್ರಿ ನಾವು ಕೊಂಡ ತಂದ ಜ್ವಾಳ ಎಲ್ಲ ಬಿತ್ತಿ ಬೆಳೆದೇವ್ರಿ ನಾವೇ ಮುಕುಳಿ ತುಂಬಿ ಎತ್ತಿ ಕೊಟ್ಟಾಗ ಒತ್ತಿ ಅಳಿತಾರೆ ಬಿತ್ತಿ ಬೆಳೆಯುವ ಶರಣರಿಗೆಲ್ಲ ಕೈ ಮುಗಿದ ಹೇಳತೀನಿ ಹತ್ತಿ ಹೀರೆ ಬಾಳೆದಾಗ ಹೊಲ ಬಿತ್ತಿ ಬೆಳೆಯುವ ಶರಣರಿಗೆಲ್ಲ ಕೈ ಮುಗಿದ ಹೇಳತೀನಿ ಹತ್ತಿ ಹೀರೆ ಬಾಳೆದಾಗ ಹೊಲ ಹಾಳು ಬಿತ್ತು ಹೊಳಸಾಲ ಬಳಸಲದಾಗ ಶುದ್ಧ ಇಲ್ಲ ಈಗ ತೆಲಸಲ ಜರ ಸರಿಸಿ ಹಿಡಿದ ವರಿಸಿ ಹೊಡಿಯಾರಿ ವರ್ಷ ಇರಸಲದಾಗ ಹೊಲ ಮನೆ ಕರಸಲ ಕೆಡವೀರಿ ಅಪ್ಪ ಬರಸಲ ಬಂತ ವರ್ಷ ಯಾರಿಗೆ ಹೇಳೋಣ ರೀ ವರ್ಷಿನ ಮಳೆ ವರ್ಷಿಗೆಲ್ಲ ಬಿರಸ ಭೂಮಿ ಬೆಳೆಯಲಿಲ್ಲ ಬರೋ ಮಳೆ ಯಾಕ ಬರಲಿಲ್ಲ ದೇವರ ಕೇಳೋರಿ ವರ್ಷಿನ ಮಳೆ ವರ್ಷಿಗಿಲ್ಲ ಬಿರಸ ಭೂಮಿ ಬೆಳೆಯಲಿಲ್ಲ ಬರೋ ಮಳೆ ಯಾಕ ಬರಲಿಲ್ಲ ದೇವರ ಕೇಳೋರಿ ದೇವರ ಮಾಡಿದ ಹೆಸರಿಗಾಯ್ತು ನಾವು ಮಾಡಿದ ಬಸರಿಗಾಯ್ತು ಕಸರ ಸೇರಿ ಕಿವಾಗಿ ನೆಳ್ಳ ಕತ್ತದರಿ ಮೊದಲೇ ಹಳಿ ಹುಣ್ಣ ಬಿದ್ದು ಅದು ಗಾಳಿಗೊಂಡದರಿ ಅಪ್ಪ ಲಾಳಿ ಬಿದ್ದು ನಾಸಲಾಡಿ ಸೋರ್ಲ ಕತ್ತದರಿ ಲಾಳಿ ಬಿತ್ತು ಕಂಟಲೆತ್ತ ಏಳರ ಸೀಮೆ ಸತ್ತ ಬಿತ್ತು ಏಳರಕ್ಕಾಗಿ ಹಬ್ಬಸಲಾಕ ಬೇರೆ ಹೋಗಣ್ರಿ ಲಾಳಿ ಬಿತ್ತು ಕಂಟಲೆತ್ತ ಏಳರ ಸೀಮೆ ಸತ್ತ ಬಿತ್ತು ಏಳರಕ್ಕಾಗಿ ಹಬ್ಬಸಲಾಕ ಬೇರೆ ಹೋಗಣ್ರಿ ಇನ್ನ ಯಾರಿಗೆ ಕೇಳುನು ದೇವರ ದೇವರ ಹೇಳವರ ಎಲ್ಲರೂ ಹೋದಾರ ನಾವು ಸುಮ್ನೆ ತಂಗದವನ ಗುಡದ
ಸುದ್ದಿಲ್ಲ ನಮ್ಮ ಮನ ನಾವು ಸುಮ್ನೆ ದೇವ್ರಿಗಾರ ವಿನಕಾರ ಅನ್ನೋದು ನಾವು ಸುಮ್ನೆ ದೇವ್ರಿಗಾರ ವಿನಕಾರ ಅನ್ನೋದು ಒಬ್ಬರ ವಿಶ್ವಾಸ ಒಬ್ಬರಿಗಿಲ್ಲ ದೇವರ ವಿಶ್ವಾಸ ಗಂಡಸರಿಗಿಲ್ಲ ಗಂಡಸರಿ ವಿಶ್ವಾಸ ಗಂಡಸರಿಗಿಲ್ಲ ಹಿಂಗ ಅಂತಾನ ಅಪ್ಪ ದೇವರಿದ್ದು ಇಲ್ಲದಂಗಾಗಿ ಸುಮ್ಮನ ಕುಂತಾನ ಗುರುವೇ ದೇವರಿಗಂತೂ ನಡ್ಕೊಂಡವ್ರಿಗೆ ಸಿಕ್ಕೇ ಸಿಗತಾನ ಅದಕ್ಕೆ ಯಾವ ಪ್ರಕಾರವಾಗಿ ಹೇಳ್ತಾರೆ ಕವಿಗಳು ಏನಂತಾರಿಪ್ಪ ದೇವರ ಮಾಡಿದ ಹೆಸರಿಗೆ ಆಯ್ತು ನಾವು ಮಾಡಿದ ಬಸರಿಗೆ ಆಯ್ತು ಕಸರ ಸೇರಿ ಕಿವಾಗಿ ನೆಳಕ್ ಹತ್ತವ್ರಿ ಅದು ಯಾವ ಪ್ರಕಾರ ಅಂತ ತಿಳಿಬೇಕಲ್ರಿ ಅವ್ ತಿಳಿಬೇಕಲ್ರಿಪ್ಪ ಹೌದು ಅದಕ್ಕೆ ಮತ್ತೇನು ಹೇಳ್ತಾರ ಏನಂತಾರ್ರಿ ಏನು ದೇವ್ರಿಗಂತೂ ಹೆಣ್ಣು ಗಂಡು ಕೇಳೋದಕ್ಕಾಗಿ ಕೂತಿರಿ ದೇವ್ರ ಬೇಕಾದ್ರೆ ವಿಶ್ವಾಸ ಬೇಕಪ್ಪ ಹೌದಪ್ಪ ನೀ ಅದೇಪ್ಪ ಅಂತ ಹೇಳಿ ತಿಳ್ಕೊಂಡ್ರೆ ದೇವ್ರದಾನ ದೇವ್ರದಾನ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಒಟ್ಟೆ ಇಲ್ಲ ಇಲ್ಲ ಅಂದವ್ರಿಗೆ ಇಲ್ಲ ಅವ ದೇವ್ರ ಯಾರಿಗೆ ಬೇಕಾಗ ಯಾರಿಗೆ ಬೇಡ ಯಾರು ಭಕ್ತಿ ಇಟ್ಟು ದುಡಿತಾರ ಯಾಕೆ ಅನಂತ ಜನ್ಮ ಮತ್ತೆಲ್ಲ ಫೇರಿ ಹೊಡೆದು ಬರ್ಬೇಕಲ್ಲ ಫೇರಿ ಹೊಡೆದು ಬರ್ಬೇಕಾಗ್ತೈತಿ ಅಂತವ್ರಿಗೆ ದೇವ್ರ ಯಾತಕ್ಕೆ ಬೇಕು ಅಂತವ್ರಿಗೆ ಯಾಕೆ ಬೇಕು ತಿರ್ಗಾಡ್ಕೊತ ಹೋಗ್ತಾರ ಹೋಗ್ಲತ್ರಿ ಏನೋ 1,84,000 ಜನ್ಮ ಭೋಗಿಸಿ ಮಾನವ ಜನ್ಮಕ್ಕೆ ಈ ಮನುಷ್ಯ ಬಂದದಪ್ಪ ಅಂತಂದ್ರ 84 ಲಕ್ಷ ಅವನಿ ಎಲ್ಲ ತಿರುಗಾಡಿ ಮನುಷ್ಯ ಬಂದದಂದ್ರ ಇದು ಅರಿವಿನ ಜನ್ಮ ಏನು ಅರಿವಿನ ಜನ್ಮ ಅಂತ ಹೇಳ್ತಾರ ಇವೆಲ್ಲ ಭೋಗಿಸಿ ಬಂದಂತ ಇದು ಯಾತ್ರ ಮೇಗಿಂದಪ್ಪ ತಿಳ್ಕೊಳ್ಳೋದು ನಾವು ಇದು ಎಲ್ಲಾ ಭೋಗಿಸಿ ಬಂದದ ಹೆಂಗ್ ತಿಳ್ಕೊಬೇಕತ್ತೀರಿ ಇದಕ್ಕೆ ಸಾಕ್ಷಿ ಬೇಕು ಸಾಕ್ಷಿ ಬೇಕಲ್ರಿ ಸಾಕ್ಷಿ ಅದಕ್ಕೆ ಸಂಸ್ಕಾರ ಬಂದತಿ ಸಂಸ್ಕಾರ ಹೆಂಗ ಬಂದದಪ್ಪ ಯಥಾ ಪ್ರಕಾರ ಬಂದತಿ ಅಂದ್ರ ಈಗ ನೋಡ್ರಿ ಈ ನಾಯಿ ಹಂಗ ಮಾಡ್ಲಿಕ್ಕೆ ಬರ್ತದ ಏನು ಮಾಡ್ಬೋದು ಮೊದಲಿನ ಮಾತು ಒಂದೇ ಬಾವು ಯಾವುದು ಕಲೀಲಾರ್ದೆ ಓದಲಿಕ್ಕೆ ಬರಂಗಿಲ್ಲ ಕಲೀಲಾರ್ದೆ ಓದ್ಲಾಕ ಬರಂಗಿಲ್ಲ ಬೆಕ್ಕಿನಾಗ ಮೇವು ಮೇವು ಮಾಡ್ತಾನೆ ಇವು ಎಷ್ಟು ಪ್ರಾಣಿಗಳದಾವ ಆ ತರ ಪಕ್ಷಿಗತ್ಲೆ ಮನುಷ್ಯ ಒದರ್ತಾನ ಎಲ್ಲ ಮಾಡ್ತಾನೆ ಯಾಕೆ ಮಾಡ್ತಾನಪ್ಪ ಅಂತಂದ್ರೆ ಅವೆಲ್ಲ ಆಗಿ ಬಂದಾನ ನಾವು ಹೆಂಗ ಆಗ್ತದ ಹಂಗ ಒದರ್ತಾನ ಆ ಜನ್ಮದ ಸಂಸ್ಕಾರ ಆದಂತೇಳಿ ಅವಕ್ಕೆಲ್ಲ ಬದಲಿಕ್ಕೆ ಬರ್ತೈತಿ ಅವಕ್ಕ ಈ ಮನುಷ್ಯ ಹಂಗ ಮಾತ್ರ ಮಾಡ್ಲಿಕ್ಕೆ ಬರಂಗಿಲ್ಲ ಹೌದ್ರಿ ಅವು ತಿಂತಾವ ನೀರು ಕುಡಿತಾವ ಎಲ್ಲಾ ಮೇಯ್ತಾವ ಆಗ್ತದ ಮನುಷ್ಯ ಮಾಡಕ್ ಯಾಕೆ ಬರಲಪ್ಪ ಅಂತಂದ್ರೆ ಇನ್ನೂ ಮನುಷ್ಯ ಆಗಿಲ್ಲ ಅವು ಮನುಷ್ಯ ಜನ್ಮಕ್ಕೆ ಇನ್ನೂ ಪ್ರಾಣಿ ಪಕ್ಷಿ ಬಂದಿಲ್ಲ ಅರ್ಥ ಆಗ್ತದ ಅದಕ್ಕೆ ನಿನ್ನ ಕಡಿ ಜನ್ಮ ಇದು ಅಮೂಲ್ಯವಾದ ಜನ್ಮ ಐತಿ ಹೌದಪ್ಪ ಅದಕ್ಕೆ ಏನಂದಾರ ಏನ್ ಹೇಳ್ತಾರಿ ಹತ್ತಿರದೊಳಗೆ ಗೊತ್ತ ಮಾಡಿಕೋ ಹೊತ್ತಗಳಿವೆ ಯಾಕೋ ಕತ್ತಿ ಅಂದಾರ ಗುಡ್ದಾಗ ಗೊತ್ತ ಮಾಡ್ಕೋ ಹೊತ್ತು ಕಳಿಯೋದು ಯಾಕೋ ಕತ್ತಿ ಅಂತಾರ ದೇವ್ರಂದ್ರೆ ಏನು ಗೊತ್ತಾಗ್ಬೇಕು ದೇವ್ರ ದೇಹ ರೈತ ಅಂದ್ರ ವರುಣ ರೈತ ಅಂದ್ರ ರೂಪ ರೈತ ಅಖಂಡ ಅದ್ವೈತ ಪರಬ್ರಹ್ಮ ವಸ್ತುವಿನಿಗೆ ದೇವರಾಜ ಹೆಸರು ಬಂದತಿ ಏನು ಅಖಂಡ ಅದ್ವೈತ ಪರಬ್ರಹ್ಮ ವಸ್ತು ಇದ್ದವನಿಗೆ ದೇವ್ರಂತ ಹೆಸರು ಬಂದದ ಹಿಂಗ ನೇಮ ಸರತಿ ಸಾರ್ತದ ಇದೆಲ್ಲ ತಿಳಿಬೇಕಾದ್ರೆ ಏನ್ ಬೇಕಪ್ಪ ಅಂತಂದ್ರ ಏನ್ ಬೇಕ್ರಿ ಇದಕ್ಕೆ ಗುರು ಬೇಕು ಗು ಅಂದ್ರೆ ಕತ್ಲ ರು ಅಂದ್ರೆ ಬೆಳಕ ಹೌದು ಕತ್ಲನ್ನು ಹೋಗಲಾಡಿಸಿ ತಂದು ಬೆಳಕಿಗೆ ನಿಲ್ಲಿಸ್ತಕ್ಕವನಿ ಯಾರಪ್ಪ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಏನು ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತ ಹೇಳ್ತಾರ ತತ್ವಜ್ಞಾನಿ ಇದ್ದವ ಹೌದ್ರಿ ಅಂತವ್ರಿಂದ ಮಾತ್ರ ಈ ಕತ್ಲ ಕಡಿತದೆ ದೇವರ ಅದಾನ ಅಂತೇಳಿ ಅವಾಗ ನಿನಗ ಒಳಗೆ ಹೊಳಿದ್ರೆ ಶುರು ಆಕೈತೆಪ್ಪ ಅನ್ಕತನ ಆಗಲ್ರಿ ದೇವ್ರೆಲ್ಲ ತೋರಿಸು ಅವ ಕೆಪ್ಪ ಅದಾನೋ ಏನು ಖಾರ್ಗ ಅದಾನೋ ಬಂದಿಲ್ರಿ ಅವ್ರು ಇಂಥವ್ರು ಭಾಳ ಮಂದಿ ಆತಾರ ನನ್ನ ಕೇಳ್ತಾರತ್ರಿ ಅವ್ರಿಗೆ ಭಾಳ ಚಂದ ಹೇಳ್ತೀನಿ ಇವ್ರು ಹೆಂಗ್ ಕೇಳ್ತಾರ ನೋಡ್ರಿ ಈ ತೊಗಲಿನ ಕಣ್ಣಿ ನೋಡಿದ್ರೆ ಕಾಣಂಗಿಲ್ಲ ಮತ್ತೆ ಯಾವ ಕಣ್ಣು ಬೇಕ್ರಿ ಒಳಗಿನ ಅಂತರ್ಜ್ಞಾನ ಜ್ಞಾನ ದೃಷ್ಟಿ ಬೇಕಪ್ಪ ಜ್ಞಾನ ದೃಷ್ಟಿ ಇದ್ರೆ ಕಾಣ್ತಾನ ಅಂತ ಹೇಳ್ತಾರ ಅದು ತಿಳಿಯೋದೈತಿ ನೋಡುವುದಲ್ಲ ತಿಳಿದದ ಅದಕ್ಕೆ ಅಂದ್ರೆ ಯಾವ ಕಣ್ಣಿಲಿ ನೋಡಿದಿ ಬ್ರಹ್ಮ ಬಿಡೋ ನಿನ್ನ ಜೀವದ ಹಮ್ಮ ಹೌದು ಯಾವ ಕಣ್ಣಿಲಿ ನೋಡಿದೋ ಬ್ರಹ್ಮ ಬಿಡೋ ನಿನ್ನ ಜೀವದ ಹಮ್ಮ ಹೇಳ್ತಾರ ನಿಶಬ್ದ ಬ್ರಹ್ಮ ಅಂತ ಹೇಳದಿ ತಮ್ಮ ಬಾಯಿಲಿ ಹಂಗ ಬಂತು
ಬ್ರಹ್ಮ. ಹೌದ್ ಹೌದ್ರಿ. ಸಣ್ಣ ಮಾತೇ ನೀವು. ಸಣ್ಣ ಮಾತಲ್ಲ. ಅದಕ್ಕೆ ಮುಂದೆ ಏನ್ ಹೇಳ್ತಾರ? ನಿಶಬ್ದ ಅಂದ್ರೇನು? ನಿಶಬ್ದ ಅಂದ್ರೆ ಏನು? ಶಬ್ದ ಇಲ್ಲ ಮಾತಾಡ್ಬೇಕಾದ್ರೆ. ಹೌದು ಹೌದು. ವಾಚಾತೀತ ಆಗ್ತದ. ವಾಚಾತೀತ ಆಗ್ತದ. ಬಾಯಿಲಿ ಹೇಳಕ್ಕೂ ಬರಂಗಿಲ್ಲ. ಬರೋದಿಲ್ರಿಪ್ಪ. ಅದಕ್ಕೆ ಬಾಯಿಲಿ ಹಂಗ ಅಂಜೊಬ್ರ ಮಾತ ಅವ್ರನ್ನ ಕವಿಗಳು ಅಂದಾರ. ಕವಿಗಳು ಕೇಳ್ಯಾರ. ಯಾರು ನಿಲ್ಕೊಂಡವ್ರ ಅಂತ ಮಾತಾಡ್ತೇವು. ಹೌದ್ ಹೌದ್ರಿ. ಇಲ್ಲೆಲ್ಲ ನಮ್ಮಲ್ಲಿ ಭಾಷೆ ಮಂದೈತಪ್ಪ. 6 ಶಾಸ್ತ್ರ 12 ಪುರಾಣ 28 ದಿವ್ಯಾಗಮಗಳೆಲ್ಲ ಮುಖಪಾಠ ಇದ್ದವ್ರು ಬಾಳ ಮಂದಿ ಅದಾರ. ಬರುತ್ತಡ ಇಲ್ದ ಜನ ಕೂತಾರಿ. ಅವ್ರು ಗಟ್ಟಿ ಇದ್ದವ್ರ. ಅದಕ್ಕೆ ದೇವ್ರು ನಿಮಗೆ ಎಷ್ಟು ಜ್ಞಾನ ಕೊಟ್ಟಾನ, ಎಷ್ಟು ಬುದ್ಧಿ ಕೊಟ್ಟಾನ ಅಷ್ಟು ಹೇಳ್ಬೇಕಾಗ್ಯದ. ತಿಳಿ ಮಾಡಿ ಎಲ್ಲರೂ ತಿಳಿವಂತೆ ನಾವು ಹಾಡ್ಬೇಕಾಗೈತಿ. ನಾವೇನು ದೊಡ್ಡ ಪಂಡಿತರಲ್ಲ, ಘನ ಪಂಡಿತರಂತರು ಅಲ್ಲೇ ಅಲ್ಲ. ಅಲ್ಲ ಏನೋ ದೈವದ ಕಾಲ ಧೂಳಿನ ಒಳಗೆ ಸಮಾನ ಇದ್ದಂಗ ನಾವು ಅಂತವ್ರಿಗೆ ಸಿಗ್ತಾನ ದೇವ್ರ. ಹೌದ್ರಿಪ್ಪ. ನಾ ದೇವ್ರಿಗೆ ಹುಡುಕಿ ತೀರ್ತಾನ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ದೇವ್ರ ಈ ಪ್ರಕಾರ ಅನ್ನದ ವಿಶ್ವಾಸ ಇಟ್ಟರು ದೇವ್ರ ಅನ್ನೋದನ್ನ ಇಲ್ಲ. ಹೆಂಗ ಹೇಳ್ಯಾರ ಕವಿಗಳು ಹಂಗ ಹೇಳ್ಕೊತ ಹೋಗುದಲ್ಲ. ನಡಿ